ಕನ್ನಡದ ಜೊತೆಗೆ ಪರಭಾಷೆಗಳಲ್ಲೂ ಅಟ್ ಎ ಟೈಮ್ 25th ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಸೊ 25 ಕನ್ನಡದಲ್ಲಿ 25 ಕನ್ನಡದಲ್ಲಿ ಬರುತ್ತೆ. ನೆಕ್ಸ್ಟ್ ಓಕೆ ಫಸ್ಟ್ ಒನ್ ವೀಕ್ಗೆ. ಈಗ ಆಲ್ರೆಡಿ ನೀವು ಟೀಸರ್ ಬಿಟ್ಟಾಗ್ಲೇ ಹೊರಗಡೆ ಎಲ್ಲ ಹೋಗಿ ಒಂದಷ್ಟು ಪ್ರಮೋಷನ್ಸ್ ಮಾಡ್ಕೊಂಡ್ ಬಂದಿದ್ರಿ ಬೇರೆ ಬೇರೆ ಸಿಟಿಗಳಿಗೆ. ಸೊ ಹೊರಗಡೆ ಪ್ರಮೋಷನ್ಸ್ ಬಗ್ಗೆ ಎಲ್ಲ ಏನೋ ಪ್ಲಾನ್ ಮಾಡ್ತಿದ್ದಾರೆ. 21st ಚೆನ್ನೈ, 22nd ಕೊಚ್ಚಿನ್ ಹೋಗ್ತಿದ್ದಾರೆ. ಓಕೆ 23rd 22nd ನನಗೆ ಶೂಟಿಂಗ್ ಇದೆ, ಅದಕ್ಕೆ 23rd ಈಸ್ ಗೋಯಿಂಗ್. ಉಪ್ಪಿ ಸರ್, ಈಗ ಇದು ಮ್ಯಾಂಡೇಟ್ರಿ ಕ್ವಶನ್ನು ಕೇಳಲೇಬೇಕು. ಸೊ ಒಂದೇ ಚಿತ್ರರಂಗದ ಎರಡು ದೊಡ್ಡ ಸಿನಿಮಾಗಳು ಅಂದರೆ ಸ್ಕೇಲ್ ವೈಸು ಬಿಗ್ ಸಿನಿಮಾಗಳೆರಡು ಬಂದಾಗ ಥಿಯೇಟ್ರ್ ವೈಸು ಬಿಸ್ನೆಸ್ ವೈಸು ಡಿವೈಡ್ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರುವಂಥ ವಿಚಾರನೇ. ಆ ನಿಟ್ಟಿನಲ್ಲಿ ಸುದೀಪ್ ಅವರ ಮಾರ್ಕ್ ಸಿನಿಮಾನೂ ಬರ್ತಾ ಇದೆ, ನಿಮ್ಮ ಮೂವರುಗಳ 45 ಸಿನಿಮಾನೂ ಬರ್ತಾ ಇದೆ. ಏನು ಹೇಳ್ತೀರಾ ಸರ್? ಈಗ ಅವರೇ ಆನ್ಸರ್ ಮಾಡಿದ್ದಾರೆ ಇದಕ್ಕೆ ಅನ್ಸುತ್ತೆ. ಸೊ ಅವ್ರು ಚೆನ್ನಾಗಿ ಹೇಳಿದಾರಲ್ಲ, ಎರಡು ಮನೇಲಿ ಏನೋ ದೀಪಾವಳಿ ನಡೆದ್ರೆ ಅಲ್ಲೂ ಪಟಾಕಿ ಹೊಡಿತಾರೆ, ಇಲ್ಲೂ ಪಟಾಕಿ ಹೊಡಿತಾರೆ. ಓಕೆ ಅಷ್ಟೇ ಸಿಂಪಲ್ ಗುರು. ಏನಂದರೆ ಆ ಥರ ಅಕಾಮಿಡೇಷನ್ ಇದೆ. ಆಮೇಲೆ ಯಾವಾಗಲೂ ಈ ಥರ ಒಂದು ಹಾಲಿಡೇಸ್ ಬಂದಾಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಡೇಟ್ ಬರಬೇಕು ಅಂತ. ವೆರಿ ಟ್ರೂ. ಬೇಸಿಕಲಿ ಹಾಲಿಡೇಸ್ ಎಲ್ಲರೂ ಆಫ್ ಮಾಡಿದ್ರೆ ನಾವು ಅದನ್ನು ಬರಬೇಡ ಅಂತ ಹೇಳಕ್ಕೆ ಯಾರು? ಒಂದು ವರ್ಷದಲ್ಲಿ ಈ ಒಂದು 3-4 ಸೀಸನ್ಸ್ ಇದೆ ಎವ್ರಿ ಡೇ. ಅದಕ್ಕಂತ ಆ ಸೀಸನಲ್ಲಿ ಬಂದರೆ ಹೋಗುತ್ತೆ ಅಂತೆಲ್ಲ. ಆ ಥರ ನಮ್ಗೆ ಎಲ್ಲ ಸೀಸನ್ಲೂ ಬಂದ್ಬಿಟ್ಟಿದೆ ಪಿಕ್ಚರ್ಗಳು. ಜಾನ್ವರಿಲಿ ರಿಲೀಸ್ ಆಗಿದೆ, ಫೆಬ್ರವರಿ ರಿಲೀಸ್ ಆಗಿದೆ, ಮಾರ್ಚ್ ರಿಲೀಸ್ ಆಗಿದೆ. ನನ್ನ ತಗೊಂಡು ಆಲ್ಮೋಸ್ಟ್ ನನ್ನ ಕರಿಯರ್ 40 ಇಯರ್ಸ್ಲಿ ಆಲ್ ಮಂತ್ಸ್ ರಿಲೀಸ್ ಆಗಿದೆ. ಹೌದು. ಸೊ ಅದರಿಂದ ಏನು ಈ ಡೇಟ್ ಅನ್ಕೊಂಡು ಮಾಡಲ್ಲ, ಆ ಡೇಟ್ ಬಂದು ಕೂತ್ಕೊಳ್ಳುತ್ತೆ ಅಷ್ಟೇ. ನಾವು ಎಷ್ಟೋ ಪ್ಲ್ಯಾನ್ ಮಾಡ್ತೀವಿ, ಒಂದೊಂದು ಸತಿ ಅನ್ಕೊಂಡಿದ್ದು ಡೇಟ್ ಬಂದ್ಬಿಡ್ತೀವಿ, ಒಂದೊಂದು ಸತಿ ಆಗಲ್ಲ. ಇವಾಗ ಇದು ನಾವು ಅನ್ಕೊಂಡಿದ್ದು August 15th, ಬಟ್ ಡಿಲೇ ಆಯಿತು, ಏನು ಮಾಡೋಕ್ಕಲ್ಲ. ಬಟ್ ಅದಾದಮೇಲೆ ಅಷ್ಟೇ ನಮಗೆ ಯಾವಾಗ ಬರ್ತೀವಿ ಅಂತ ನಮ್ಗೆ ಗ್ಯಾರಂಟಿ ಇಲ್ದೇ ಸೆಪ್ಟೆಂಬರ್ ಅಕ್ಟೋಬರ್ನೋ ಅವಾಗ ಡಿಸೆಂಬರ್ 25th ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಅದರಿಂದ ನಥಿಂಗ್ ಟು ವರಿ. ಎರಡು ಪಿಕ್ಚರ್ಗೆ ಒಳ್ಳೇದಾಗಬೇಕಂತ ನಮ್ಮ ಆಸೆ. ಆ್ಯಂಡ್ ಮೋರ್ ಓವರ್ ಇದು ಹಾಲಿಡೇ ಟೈಮ್ ಇರೋದ್ರಿಂದ ಎರಡು ಪಿಕ್ಚರ್ಗೂ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಭರವಸೆ. ವೆರಿ ಟ್ರೂ. ಪಾಸಿಟಿವ್ ಇರಬೇಕು. ಯಾಕೆ ಎಲ್ಲರಿಗೂ ಪಾಸಿಟಿವ್ ನಾವು ಬಯಸಬೇಕು. ಯಾಕೆ ನಮ್ಮ ಕನ್ನಡ ಭಾಷೆ ಅಲ್ಟಿಮೇಟ್ಲಿ ಕನ್ನಡ ಸಿನಿಮಾ ಗೆಲ್ಲಬೇಕನ್ನೋದು ನಮ್ಮ ಆಸೆ. ಎರಡು ಸಿನಿಮಾನು ಗೆಲ್ಲಬೇಕನ್ನೋದು ನಮ್ಮ ಆಸೆ. ಫ್ಯಾನ್ಸ್ಗೆ ಏನು ಹೇಳ್ತೀರಾ ಶ್ರವಣ ಫೈನಲಿ? ಏನಮ್ಮ ಎಲ್ಲರಿಗೂ ಹೇಳೋದು ಅಷ್ಟೇ, ನಮ್ಮ ಬಂದು ನೋಡಿ 25th 45 ಒಳ್ಳೆ ಫಿಲ್ಮ್ ಮಾಡಿದ್ದೆ ಅರ್ಜುನ್ ಜನ್ಯ. ಫಸ್ಟ್ ಟೈಮ್ ಡೈರೆಕ್ಷನ್ನು. ಒಂದಂತೂ ನಿಜ, ಬಂದು ನೋಡಿದಾಗ ಅರ್ಜುನ್ ಜನ್ಯ ಈ ಥರ ಒಂದು ಥಾಟ್ ಬಂತ ಅಂತ 100% ಹೇಳ್ತಾರೆ. ಟೆಕ್ನಿಕಲಿ ಸೀನಿಕಲಿ ಇರ್ಬೋದು, ಇಲ್ಲ ಸ್ಕ್ರೀನ್ ಪ್ಲೇ ವೈಸ್ ಇರ್ಬೋದು, ಎವ್ರಿಬಡಿ ಆ್ಯಂಡ್ ವಿ ಎಂಜಾಯ್ಡ್ ಡೂಯಿಂಗ್. ಫಸ್ಟ್ ಪಾಯಿಂಟ್ ಅದು. ನೀವು ಬಂದು ನೋಡಿದಾಗ ಎಂಟರ್ಟೈನ್ಮೆಂಟ್ ಅಂತೂ ಅಮೇಝಿಂಗ್ ಆಗಿದೆ. ಜೊತೆಲಿ ಒಂದು ವಿಶೇಷತೆ ಇದೆ. ನೀವು ಬಂದು ಸಿನಿಮಾದಲ್ಲಿ ಹೋಗ್ಬೇಕಾದ್ರೆ ವಿಲ್ ಟೇಕ್ ಎ ವೆರಿ ಗುಡ್ ಎಸೆನ್ಸ್ ಫ್ರಮ್ ದ್ಯಾಟ್. ಆ್ಯಂಡ್ ನಾವು ಬೇರೆ ಇವನ್ ಮಾರ್ಕ್ ಸಿನಿಮಾಗೂ ನಾವು ಆಲ್ ದಿ ಬೆಸ್ಟ್ ವಿಶ್ ಮಾಡ್ತೀವಿ. ಯಾಕೆ ಇಬ್ಬರು ಒಂದೇ ಥರ ಬಂದಿದ್ದ, ಇಬ್ಬರು ಪಿಕ್ಚರ್ ಚೆನ್ನಾಗಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ವೆಲ್ ಸೆಡ್ ಸರ್, ಥ್ಯಾಂಕ್ ಯು ಶರಣ. ರಾಜ್ಬಿ ಶೆಟ್ಟಿ ಸರ್, ಈಗ ನೀವು ಮಲಯಾಳಮಲ್ಲೂ ಮೋಸ್ಟ್ ಡಿಮ್ಯಾಂಡಿಂಗ್ ಆ್ಯಕ್ಟರು. ಸೊ ಹಂಗಾಗಿ ಈ ಸಿನಿಮಾದ ಗ್ಲಿಮ್ಸ್ ನೋಡಿದಂಥವ್ರು ನಿಮಗೆ ಕೊಟ್ಟಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಮಲಯಾಳಂ ಇಂಡಸ್ಟ್ರಿಯಿಂದ? ಮೂಡ್ ಬಹಳ ಚೆನ್ನಾಗಿ ಹಿಡಿದಿದ್ದಾರೆ. ಬೇರೆ ಒಂದು ಫ್ಯಾಂಟಸಿ ವರ್ಲ್ಡ್ ಏನು ಕಾಣಿಸುತ್ತೆ, ಅದರ ಮೂಡ್ ಚೆನ್ನಾಗಿ ಹಿಡಿದಿದ್ದಾರೆ. ಕತೆ ಏನೂ ಅರ್ಥ ಆಗ್ತಾ ಇಲ್ಲ, ಬಟ್ ವಿ ಆರ್ ವೆರಿ ಎಕ್ಸೈಟೆಡ್ ಅಂತ. ಅದೇ ಅಂದರೆ ಯಾವತ್ತು ಟ್ರೈಲರ್ ನೋಡಿದಾಗ ನಮಗೆ ಅನಿಸ್ಬೇಕು ಹೌದಾ ಆಮೇಲೇನು ಅಂತ ಅನಿಸ್ಬೇಕು. ಆಮೇಲೇನು ಅನ್ನುವಂಥ ಪ್ರಶ್ನೆ ಇದು ಹುಟ್ಟಾಕಿದೆ. ಸೊ 25ಕ್ಕೆ ನಾವು ಇಲ್ಲಿ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದ್ರ ಮೇಲೆ ಒಂದಕ್ಕೆ ಬೇರೆ ಕಡೆ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ನೋಡೋಣ. ಸೂಪರ್ ಸರ್, ಥ್ಯಾಂಕ್ ಯು. ಕನ್ನಡ ಚಿತ್ರಪ್ರೇಮಿಗಳಿಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಏನಿಲ್ಲ ಅಂದರೆ ಅವರು ಯಾವತ್ತೂ ಕೂಡ ಒಳ್ಳೆ ಕನ್ನಡ ಸಿನಿಮಾಗಳನ್ನು ಆಶೀರ್ವದಿಸಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಸೊ 25ನೇ ತಾರೀಕು 45 ಬರ್ತಾ ಇದೆ. ಸೊ ಬಹಳ ಒಂದು ಪ್ರಾಮಾಣಿಕ ಒಂದು ಭಿನ್ನ ಪ್ರಯತ್ನ. ಸೊ ಥಿಯೇಟರಲ್ಲಿ ನೋಡಿ, ಸೊ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ. ಉಪ್ಪಿ ಸರ್, ಎಲ್ಲ ಹೇಳಿಸ್ಬಿಟ್ಟು ಪರಭಾಷೆಗಳಲ್ಲೂ ಈಗ ಪರಭಾಷೆಗಳಲ್ಲೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದ್ದೀರಾ. ಶಿವಣ್ಣ ಥರ, ರಾಜ್ಬಿ ಶೆಟ್ಟಿ ಅವ್ರ ಥರ, ರಜನಿ ಸರ್ ಜೊತೆ ಒಂದು ಸಿನಿಮಾ ಮಾಡ್ಕೊಂಬಂದ್ರಿ, ಈ ಕಡೆ ರಾಮ್ ಪೋತ್ನೇನಿ ಅವ್ರ ಜೊತೆ ಒಂದು ಸಿನಿಮಾ ಮುಗಿಸ್ಕೊಂಬಂದ್ರಿ, ಅದ್ರ ಬೆನ್ನಲ್ಲೇ ಈಗ ಈ ಸಿನಿಮಾ ಬರ್ತಾ ಇದೆ. ನಿಮ್ಮ ಆಡಿಯನ್ಸ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಖಂಡಿತ ಅವ್ರು ಹೇಳ್ದಂಗೆ ಒಂದು ವಿಭಿನ್ನ ಪ್ರಯತ್ನ, ಒಂದು ಅದ್ಭುತವಾದಂಥ ಒಂದು ಆಲೋಚನೆ ಇರುವಂಥ ಒಂದು ಚಿತ್ರ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶಿವಣ್ಣ ಹೇಳ್ದಂಗೆ ಕನ್ನಡ ಚಿತ್ರ ಏನು ಹೇಳಿ, ಇಂಥ ಒಬ್ಬ ನಿರ್ಮಾಪಕ ಈ ಥರ ಒಂದು ಸಿನಿಮಾನ ಇಷ್ಟೊಂದು ದೊಡ್ಡ ರೇಂಜಲ್ಲಿ ಮಾಡಿ ಇಡೀ ಇಂಡಿಯಾಗೆ ತಲುಪಿಸ್ಬೇಕು ಅಂತ ಆಸೆ ಅವ್ರದ್ದು. ಬಟ್ ಕನ್ನಡನೇ ಮೇಯ್ನಾಗಿ ಮಾಡಿರೋದು. ಬಟ್ ಬೇರೆ ಲ್ಯಾಂಗ್ವೇಜು ಮಾಡಬೇಕು ಅಂತ ಅವ್ರಿಗೆ ಆ ಥರ ಬಂದಿರೋದ್ರೆ ಡಿಸ್ಟ್ರಿಬ್ಯೂಷನ್ ಎಲ್ಲ ಬಂದಿರೋದ್ರಿಂದ ಎಲ್ಲ ಲ್ಯಾಂಗ್ವೇಜ್ಗೂ ಮಾಡ್ತಾ ಇದ್ದಾರೆ. ಒಂದು ವಾರ ಗ್ಯಾಪ್ ಕೊಟ್ಟಿದ್ದೀವಿ. ಸೊ ಒಳ್ಳೇದಾಗಲಿ ಅಂತ ಹೇಳಬೇಕು. ಅವ್ರಿಗೆ ಖಂಡಿತ ಒಳ್ಳೇದಾಗಬೇಕು, ಒಳ್ಳೇದಾಗುತ್ತೆ ನನ್ನ ಪ್ರಕಾರ. ಯಾಕಂದರೆ ಒಳ್ಳೆ ಮನುಷ್ಯ ಅವರು, ಆಮೇಲೆ ಒಳ್ಳೆ ಪ್ರಯತ್ನ, ಒಳ್ಳೇದಾಗುತ್ತೆ. 45 ನಿಜವಾಗ್ಲೂ ನಿಮ್ಗೆ ಎಲ್ಲ ರೀತಿಯ ಖುಷಿ ಮಜಾ ಎಲ್ಲ ಸಿಗುತ್ತೆ.
ಅದೇ ಥರ ನೀವು ಹೇಳ್ದಂಗೆ ಮಾರ್ಕ್ ಸಿನಿಮಾ ಬರ್ತಿದೆ, ಅವ್ರಿಗೂ ಒಳ್ಳೇದಾಗಲಿ. ಯಾಕಂದ್ರೆ ಎರಡು ಕನ್ನಡ ಸಿನಿಮಾಗಳು ಎರಡೇ ಹಿಟ್ ಆದರೆ ಮೂರು ಬರೋಕ್ಕೆ ಶುರು ಆಗ್ಬೇಕು. ಇನ್ಮೇಲೆ ಸೀಸನ್ ಅಂದ್ಬಿಟ್ಟು 3-4 ಬರ್ಬೇಕು, ಹಂಗೆ ಬರಲಿ. ಆ್ಯಕ್ಚುಲಿ ತುಂಬ ಒಳ್ಳೇದು ಆ್ಯಕ್ಚುಲಿ. ಸೊ ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಶಿವಣ್ಣ ಅವರಿಗೆ ಉಪ್ಪಿ ಸರ್ ಮತ್ತೆ ಯಾವಾಗ ಡೈರೆಕ್ಷನ್ ಮಾಡ್ತಾರೆ ಅಂತ. ಸಾಕಷ್ಟು ವೇದಿಕೆಗಳಲ್ಲಿ ನೀವು ಅದ್ರ ಬಗ್ಗೆ ಮಾತಾಡಿದ್ರಿ ಕೂಡ. ಹೌದು ಗುರು, ಯಾವಾಗಲೂ ನಾವು ತುಂಬಾ ನಾನು ಸಬ್ಜೆಕ್ಟು ಹೇಳಿದ್ದೀನಿ, ಅವ್ರಿಗೆ ಡಿಸ್ಕಷನ್ ನಡೀತಾ ಇದೆ. ಎಲ್ಲೋ ಒಂದ್ ಕಡೆ ಓಂ ಈಕ್ವಲ್ ಆಗಾರ ಬರ್ಬೇಕು ಅನ್ನೋ ಒಂದು ಆಸೆ ಅಷ್ಟೇ. ನಿರೀಕ್ಷೆ ಅಂತೂ ದೊಡ್ಡದಾಗಿರುತ್ತೆ. ನಮಗೂ ಅದೇ ಒಂದು ನಿರೀಕ್ಷೆ ಇದೆ, ನೋಡೋಣ. ಖಂಡಿತ ಆತರ ಯಾವುದೇ ಆದಷ್ಟು ಬೇಗ ಬರುತ್ತೆ. ರಾಜ್ಬಿ ಶೆಟ್ಟಿ ಸರ್, ನೀವು ಇವರಿಬ್ಬರನ್ನು ಇಟ್ಕೊಂಡು ನಿರ್ದೇಶನ ಮಾಡೋ ಕನಸುಗಳೇನಾದ್ರೂ ಇದೆಯಾ? ಡೆಫಿನೆಟ್ಲಿ. ಅಂದರೆ ನಾನು ಮೊದಲೇ ಹೇಳಿದ್ದೆ, ಅಂದರೆ ಸ್ಟಾರ್ಗಳ ಜೊತೆ ನನಗೆ ಗೇಟ್ ಎಲ್ಲ ಹೊಂದಾಣಿಸೋಕೆ ಇದೆಲ್ಲ ಗೊತ್ತಾಗಲ್ಲ ಅಂತ. ಬಟ್ ಇವ್ರ ಜೊತೆ ಅಭಿನಯಿಸಿದ ಮೇಲೆ ಇವ್ರು ಎಷ್ಟು ಕಂಫರ್ಟೇಬಲ್ ಇದ್ದಾರೆ, ಎಷ್ಟು ಆರಾಮಾಗಿ ಇವ್ರ ಜೊತೆ ಸಿನಿಮಾ ಮಾಡ್ಬೋದು. ಜೊತೆಗೆ ಅವರು ಒಂದು ಸಿನಿಮಾ ಕೊಡೋವಂಥ ವ್ಯಾಲ್ಯೂ. ಸೊ ಇದೆಲ್ಲ ನೋಡಿದಾಗ ನನಗೆ ಬರಿಬೇಕು ಅಂತ ಅನ್ಸುತ್ತೆ. ಯಾವಾಗ ಆ ಒಂದು ಥಾಟ್ ಹೊಳೆಯುತ್ತೋ ಖಂಡಿತ ನಾನು ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿರ್ದೇಶನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಲಿ. ಕನ್ನಡ ಪ್ರೇಕ್ಷಕರು ಒಳ್ಳೆ ಸಿನಿಮಾಗಳು ಬಂದಾಗ ಯಾವತ್ತೂ ಕೈ ಬಿಟ್ಟಿಲ್ಲ. ಆ ನಿಟ್ಟಿನಲ್ಲಿ ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ 45 ಸಿನಿಮಾದ 3 ತ್ರಿಮೂರ್ತಿಗಳ ಮನದಾಳದ ಮಾತುಗಳನ್ನು. ಅಫ್ಕೋರ್ಸ್ 45 ಸಿನಿಮಾ ಇದೇ ಡಿಸೆಂಬರ್ 25ಕ್ಕೆ ನಿಮ್ಮ ನೆಚ್ಚಿನ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ. ಕನ್ನಡದ ಸಿನಿಮಾಗಳನ್ನು ದಯವಿಟ್ಟು ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿ. ದಯವಿಟ್ಟು ಪೈರಸಿ ಕಾಪಿಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.